ನಾಕಂಡ ಮಾಧ್ಯಮ ಸರಣಿ ಸಂಚಿಕೆಗೆ ಸ್ವಾಗತ. ನಮ್ಮ ಜೊತೆ ಇವತ್ತಿದ್ದಾರೆ ಲಿಂಗರಾಜು ಅಂತ. ಇವರು ಹಿರಿಯ ಪತ್ರಕರ್ತರು ಹಾಗೂ ನೇಕಾರವಾಣಿ ಪತ್ರಿಕೆಯ ಸಂಪಾದಕರು ಕೂಡ. ಅವ್ರ ಜೊತೆ ನಮಸ್ಕಾರ. ಲಿಂಗರಾಜ್ ಅವರೇ, ಹಿರಿಯ ಪತ್ರಕರ್ತ ತಾವು ಎಲ್ಲೆಲ್ಲಿ ಕೆಲಸ ಮಾಡಿದ್ರಿ, ಏನೇನು ಮಾಡಿದ್ರಿ? ಫಸ್ಟು ಹುಟ್ಟಿ ಬೆಳೆದಿದ್ದು ಬಂದಿದ್ದೆ. ನನ್ನ ಹುಟ್ಟು ಬೆಂಗಳೂರಿನಲ್ಲೇ ಆಯಿತು. ನಾನು MA ಪದವೀಧರ. ಕನ್ನಡದಲ್ಲಿ ನಾನು MA ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದೇನೆ. ಅದಾದ ನಂತರ ನಾನು 1 ವರ್ಷ ಕಾಲ ಹಂಪೆಯ ಕನ್ನಡ ವಿಶ್ವವಿದ್ಯಾನಿಲಯಕ್ಕೆ ಸಂಶೋಧಕ ಸಹಾಯಕನಾಗಿ ನಾನು ಅಪಾಯಿಂಟ್ ಆಗಿದ್ದೆ. ಅಲ್ಲಿಂದ ನಾನು 1 ವರ್ಷ ಕಾಲ ಮಾತ್ರ ಅಲ್ಲಿ ಉಳಿಯೋಕ್ಕೆ ಸಾಧ್ಯ ಆಯಿತು. ತದನಂತರ ಬೆಂಗಳೂರಿಗೆ ಬಂದು ಏನಪ್ಪ ಅನ್ನೋ ಒಂದು ಚಿಂತನೆಯಲ್ಲಿ ಇದ್ದಾಗ ಈ ಸಂಜೆ ಪತ್ರಿಕೆಗೆ ನಾನು 1994ಗೆ ಪದಾರ್ಪಣೆ ಮಾಡಿದೆ. ಉಪಸಂಪಾದಕನಾಗಿ ನಾನು ಅಲ್ಲಿ ಕೆಲಸಕ್ಕೆ ಸೇರಿಕೊಂಡ ಮೇಲೆ ನನಗೆ ಸಿಕ್ತಿದ್ದಂಥ ಅವತ್ತಿನ ಸಂಬಳ 600 ರೂಪಾಯಿ ಸಂಬಳ. 600 ರೂಪಾಯಿ ಸಂಬಳದೊಂದಿಗೆ ನನ್ನ ಉದ್ಯೋಗ ಆರಂಭ ಆಯಿತು. ಕಾಲಕ್ರಮೇಣ 94ರಿಂದ 2000 ಇಸ್ವಿ ಒಳಗಡೆ ನಾನು ಉಪಸಂಪಾದಕನಾದೆ, ಪೇಜ್ ಎಡಿಟರ್ ಆದೆ, ರಿಪೋರ್ಟರ್ ಆದೆ. ಸೊ ಒಂದು ಪತ್ರಿಕಾ ರಂಗದ ಒಂದು ಹಂತದ ಎಲ್ಲ ಜವಾಬ್ದಾರಿಗಳನ್ನು ನಾನು 6 ವರ್ಷಗಳಲ್ಲಿ ಪೂರೈಸಿದೆ. ಅದು ನನ್ನ ಮೊದಲ ಹೆಜ್ಜೆ. ಅದಾದ ನಂತರ ಆಗಷ್ಟೇ ನಮ್ಮ ರಾಜ್ಯದಲ್ಲಿ ಅಡಿ ಇರಿಸಿದ್ದ ಉದಯ TV ಚಾನಲ್ಗೆ ನನಗೆ ಆಹ್ವಾನ ಬಂತು. ಇವತ್ತು ಉದಯ TVಗೆ ನಾನು ಹೋದೆ, ಅಲ್ಲಿ ವರದಿಗಾರನಾಗಿ ಕೆಲಸಕ್ಕೆ ಸೇರಿದೆ. ಅದು ಭಾಳ ವರ್ಷ ಇರಲಿಲ್ಲ. 3 ವರ್ಷಗಳ ಕಾಲ ನಾನು ವರದಿಗಾರನಾಗಿ ಕೆಲಸ ಮಾಡಿದೆ. ಮತ್ತೆ ನಾನು ಈ ಸಂಜೆ ಪತ್ರಿಕೆಗೆ ಹೋದೆ, ಅಲ್ಲಿ 2 ವರ್ಷಗಳ ಕಾಲ ಅಷ್ಟೇ ಇದ್ದೆ. ಇದೆಲ್ಲ ಒಂದು ರೀತಿ ತರಬೇತಿ ಶಾಲೆಗಳಲ್ಲಿ ತರಬೇತಿ ಪಡೆದ ಮೇಲೆ ಒಂದು ಉದ್ಯೋಗ ಅನ್ನೋದು ಪರಿಪಕ್ವ ಆಗುತ್ತೆ ಅಂತ ಗೊತ್ತಾದ ಮೇಲೆ ನಾನು ನನ್ನದೇ ಆದಂಥ ಒಂದು ನನ್ನ ಸಂಪಾದಕತ್ವದಲ್ಲಿ ಒಂದು ಸ್ವಂತ ಪತ್ರಿಕೆ ಮಾಡಬೇಕು ಅಂತ ಇಚ್ಛೆಪಟ್ಟು, ನಾವು ನೇಕಾರ ಸಮುದಾಯದವರು. ಸೊ ನಮ್ಮ ಸಮುದಾಯಕ್ಕೆ ಯಾವುದೇ ಪತ್ರಿಕೆ ಇರಲಿಲ್ಲ. ಸೊ ಸಮುದಾಯದ ಮುಖವಾಣಿಯಾಗಿ ನೇಕಾರ ವಾಣಿ ಅಂತೇಳಿ ನಾನೊಂದು ಪತ್ರಿಕೆಯನ್ನು ತಂದೆ. ಈಗ 17 ವರ್ಷಗಳ ಕಾಲ ಪೂರೈಸಿದೆ. ಪತ್ರಿಕಾ ರಂಗ ಹಿಂದಿನಂತಿಲ್ಲ ಇವತ್ತು. ಮಾಧ್ಯಮ ಕ್ಷೇತ್ರ ಅವತ್ತಿನ ಮಾಧ್ಯಮದಲ್ಲಿ ತೊಡಗಿಸಿಕೊಂಡವರ ಒಂದು ಕಾರ್ಯತತ್ಪರತೆ ಆಗಲಿ, ಬುದ್ಧಿವಂತಿಕೆ ಆಗಲಿ, ಮತ್ತು ಸ್ಟಡಿ ಮಾಡ್ತಿದ್ದವರು, ಇವತ್ತು ಮಾಧ್ಯಮ ಕ್ಷೇತ್ರ ಅನ್ನೋದು ಒಂದು ಉದ್ಯೋಗಕ್ಕಾಗಿ ಕ್ಷೇತ್ರ ಆಗಿಬಿಟ್ಟಿದೆ. ಹಿಂದೆ TN ಶಾಮರಾವ್ ಅವರು, ಜಯಶೀಲ್ ರಾವ್ ಅವರು, ಅನೇಕರು ಪತ್ರಿಕಾ ರಂಗದಲ್ಲಿ ಇದ್ದು ಪತ್ರಿಕೆ ಅಂದರೆ ಏನು ಅನ್ನೋದನ್ನ ತೋರಿಸ್ಕೊಟ್ಟು ಹೋಗಿದ್ದಂಥವರು. ಅವರ ಸಾಲಿಗೆ ನಾವು ಇವತ್ತು ಮಾಧ್ಯಮವನ್ನು ಕೊಂಡೊಯ್ಯುವಲ್ಲಿ ನಾವು ಸಂಪೂರ್ಣ ವಿಫಲವಾಗಿದ್ದೇವೆ. ಚಾನೆಲ್ಗಳ ಭರಾಟೆ, ಇತ್ತ ಮುದ್ರಣ ಮಾಧ್ಯಮದಲ್ಲಿ ಓದುವರ ಸಂಖ್ಯೆ ಇಳಿಮುಖ, ಎಲ್ಲವೂ ಕೂಡ ಸೋಷಿಯಲ್ ಮೀಡಿಯಾ ಅಂತ ನಾವೇನು ಕರಿತೀವಿ, ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲವೂ ಸಿಗೋದ್ರಿಂದ ಪತ್ರಿಕೆಗಳನ್ನು ಓದುವವರೇ ಇಲ್ಲವಾಗಿದ್ದಾರೆ. ಮುದ್ರಣ ಆಗುತ್ತೆ, ಲೆಕ್ಕಕ್ಕೋಸ್ಕರ ಮುದ್ರಣ ಆಗುತ್ತೆ, ಜಾಹೀರಾತಿಗೋಸ್ಕರ ಮುದ್ರಣ ಆಗುತ್ತೆ ಅಷ್ಟೇ ಹೊರತಾಗಿ ಇವತ್ತು ಪತ್ರಿಕೆಗಳನ್ನು ಕೊಂಡು ಓದುವ ಸಂದರ್ಭ ಇವತ್ತು ಇಲ್ಲವಾಗಿದೆ. ಮಾಧ್ಯಮ ಕ್ಷೇತ್ರ ಯಾವತ್ತೂ ಕೂಡ ಈ ಸ್ಥಿತಿಗೆ ಬರಬಾರ್ದಾಗಿತ್ತು. ಭವಿಷ್ಯದ ದಿನಗಳಲ್ಲಿ ಇದು ಮತ್ತೆ ತನ್ನ ಚೇತರಿಕೆಯನ್ನು ಕಂಡುಕೊಳ್ಬೋದು ಅನ್ನೋ ವಿಶ್ವಾಸ ನನಗೆ. ಹೆಂಗೆ ಚೇತರಿಕೆ ಕಂಡುಕೋಬೋದು? ಯಾವುದೋ ಒಂದು ಕಾಲದಲ್ಲಿ ಉಚ್ಛ್ರಾಯ ಸ್ಥಿತಿಯಲ್ಲಿ ಇದ್ದಂಥ ಒಂದು ವ್ಯವಸ್ಥೆ ಅದು ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳೋ ಸಾಧ್ಯತೆ ಇದ್ದೇ ಇರುತ್ತೆ. ಕಾಲ ಹೀಗೆ ಇರಲ್ಲ. ಬದಲಾವಣೆ ಜಗದ ನಿಯಮ ಅಂತ ಏನು ಕರೀತಾರೆ, ಅದೇ ರೀತಿ ಬದಲಾಗುವ ಎಲ್ಲ ಸಾಧ್ಯತೆ. ಓದುವವರು ಸಂಖ್ಯೆ ವಿಶ್ವವಿದ್ಯಾನಿಲಯಗಳು 100 ವಿಶ್ವವಿದ್ಯಾನಿಲಯಗಳು ಬಂದಿವೆ, 16 ಸ್ವಾಯತ್ತ ಸಂಸ್ಥೆ ವಿಶ್ವವಿದ್ಯಾನಿಲಯಗಳಿವೆ. ಆದರೂ ಪತ್ರಿಕೆಗಳನ್ನ ಕೊಂಡು ಓದೋರಿಲ್ಲ. ಸೋಷಿಯಲ್ ಮೀಡಿಯಾ ಅದರ ಒಂದು ಮೇನಿಯ ಇಳಿದ್ರೆ ಓದುವವರ ಸಂಖ್ಯೆ ಹೆಚ್ಚಾಗಿ ಆಗುತ್ತೆ. ಅಂಥ ದಿನಗಳನ್ನು ನಾವು ಕೂಡ ನಿರೀಕ್ಷೆ ಮಾಡೋಣ ಅಂತ ನಾನು ಆಸೆ ಪಡ್ತೀನಿ. ಹಿಂದೆ ಈಗ ನಮ್ಮ ಫ್ರೆಂಡ್ ಯಾರು ಹೇಳ್ತಾ ಇದ್ದ, ಅವ್ರ ಮನೆಗೆ ಯಾರೋ ಒಂದು ಹುಡುಗಿ, ಅಮೇರಿಕನ್ ಹುಡುಗಿ ಬಂತು. A ಬರಿ B ಬರಿ ಅಂತಂದರೆ ಕಂಪ್ಯೂಟರ್ ಬರಲಿ ಅಂತಂದರೆ ಆ ವ್ಯವಸ್ಥೆ ಬಂದ್ಬಿಡ್ತದೆ ಅಂತ ಬಂದು ಅಕ್ಷರ ಕಲಿಕೆ ಬರವಣಿಗೆ ವಿಧಾನ ಹೋಗಿ ಎಲ್ಲವೂ ಕಂಪ್ಯೂಟರ್ನಲ್ಲಿ ಗುರುತಿಸಂಗಾಗಿದೆ. ಅದು ಎಲ್ಲೋ ಒಂದು ರಾಷ್ಟ್ರದಲ್ಲಿ ಗೊತ್ತಿಲ್ಲದೆ ಆಗಿರ್ತವೆ. ಬಟ್ ಮಗುವಿನ ಕಲಿಕೆನೇ ಅಕ್ಷರಾಭ್ಯಾಸ ಆಗಿರುತ್ತೆ. ಫಾರಿನಲ್ಲೇನೋ ಹೆಚ್ಚು ಕಮ್ಮಿ ಆಗಿರ್ಬೋದು. ನಮ್ಮಂಥ ಭಾರತದಂಥ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಅಕ್ಷರಗಳನ್ನು ಕಲಿಸಿಯೇ ಪಾಠೋಟಗಳನ್ನು ನಡೆಸ್ತಾ ಇದ್ದೀವಿ. ಸೊ ನೀವು ಹೇಳಿದ್ದು ಆತಂಕದ ಸನ್ನಿವೇಶನ. ಅಂಥ ದಿನಗಳು ಬರಬಾರ್ದು. ಕಲಿಸಬೇಕು, ಕಲಿತ ಮೇಲೆ ನಾವು ಅದನ್ನು ಬಳಸ್ಕೋಬೇಕು, ಬಳಸ್ಕೊಂಡ್ಮೇಲೆ ಅದನ್ನು ಮತ್ತೆ ಅಭಿವೃದ್ಧಿ ಪಡಿಸ್ಬೇಕು. ಇದು ನನ್ನ ಆಶಯ.
ನೇಕಾರಮಣಿ ಪತ್ರಿಕೆ ಎಷ್ಟು ಸದಸ್ಯತ್ವ ಬಂದಿದೆ? ನಾವು ಅದೇ ಹೇಳಿದ್ನಲ್ಲ, ಓದೋರ ಸಂಖ್ಯೆ ಇಳಿಮುಖ ಆಗ್ತಿದ್ದಂಗೆ ಚಂದಾದಾರರ ಸಂಖ್ಯೆನೂ ಕಮ್ಮಿ ಆಗಿದೆ. ಮೊದಲೆಲ್ಲ ನಾವು 5,000 6,000 ಪ್ರಿಂಟ್ ಆಗ್ತಿದ್ವಿ, ಇವಾಗ 4,000ಕ್ಕೆ ನಿಂತ್ಕೊಳ್ಳಂಗೆ. ಸಮುದಾಯದಂತಲ್ಲ, ಸಮುದಾಯದ್ದೇ ಇರಲ್ಲ, ಸಮುದಾಯಕ್ಕೆ ಸಂಬಂಧಪಟ್ಟಿದ್ದೇ ಇರಲ್ಲ, ಅದರಲ್ಲಿ ಎಲ್ಲವೂ ಒಳಗೊಂಡಿರ್ತದೆ. ಇದು ನಮ್ಮ ಪದ್ಧತಿ. ಅನಂತರ ಏನು ಮಾಡ್ತೀವಿ? ಜೊತೆಗೆ ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತೀನಿ, ಪ್ರೆಸ್ ಕಾನ್ಫರೆನ್ಸ್ಗಳು ಕಂಡಕ್ಟ್ ಮಾಡ್ತೀನಿ, ಸ್ವರ್ಣ ಸಂಚಿಕೆಗಳು ತರ್ತೀನಿ. ಯಾವುದೋ ನಮ್ಮ ಸಂಘ ಸಂಸ್ಥೆಗಳು ಕರೀತಾರೆ, ಯಾವುದೋ ವ್ಯಕ್ತಿ 60 ವರ್ಷ ಪೂರೈಸುತ್ತೆ, ಷಷ್ಠಿ ಪೂರ್ತಿ ಕಾರ್ಯಕ್ರಮ ಮಾಡಬೇಕು, ಒಂದು ಅಭಿನಂದನಾ ಗ್ರಂಥ ಬಿಡುಗಡೆ ಮಾಡಬೇಕು, ಹೀಗೆ ತೊಡಗಿಸ್ಕೊಂಡಿದ್ದೀವಿ. ಒಂದು ತೊಡಗಿಸ್ಕೊಂಡಿದ್ದೀವಿ. ಈಗ ಒಟ್ಟಾರೆ ಈಗ ಇಷ್ಟೆಲ್ಲ ನೀವೇನು ಅನುಭವಗಳೆಲ್ಲ ಇತ್ತು, ನೀವು ಗೋಲ್ಡ್ ಮೆಡಲಿಸ್ಟ್ ಆಗಿದ್ರೆ ಎಲ್ಲ ಆಗಿದ್ರಿ, ಈ ರಂಗಕ್ಕೆ ಬರುವಂಥ ಅನಿವಾರ್ಯತೆ ಇತ್ತ ನಿಮಗೆ? ಕಾಲ ನಿರ್ಣಯ ಅಷ್ಟೇ ಅದು. ನಾನು ನನ್ನ ಕನಸು ಲೆಕ್ಚರರ್ ಆಗಬೇಕು ಅಂತ ಇತ್ತು, ಒಬ್ಬ ಒಳ್ಳೆ ಅಡ್ಮಿನಿಸ್ಟ್ರೇಟ್ ಆಗಬೇಕು ಅಂತ ಇತ್ತು. ಕಾಲ ಇಲ್ಲಕ್ಕೆ ತಗೊಂಬಂದು ಹೋಗ್ತು, ಇದರೊಳಗೆ ಬೆಳೆದ್ವಿ. ಈಗ ನಾವು ಇಳಿ ವಯಸ್ಸಿಗೆ ಜಾರ್ತಾ ಇದ್ವಿ, 60 ವರ್ಷಕ್ಕೆ ಹೋಗ್ತಾ ಇದ್ವಿ. ಆದರೆ ಇದು ಈ ಉದ್ಯೋಗ ಯಾವತ್ತಿಗೂ ಲಾಭದಾಯಕ ಅಲ್ಲ. ಬಂಡವಾಳ ಇರಬೇಕು, ನಮ್ಮದೇ ಸ್ವಂತ ಇರಬೇಕು, ನಾವು ಬೆಳಿಬೇಕೇ. ಒಂದು ಸಂಸ್ಥೆಯಲ್ಲಿ ಉದ್ಯೋಗಸ್ಥನಾಗಿ ಇರೋದು ಅವನಿಗೆ ಹೆಚ್ಚು ಜೀವನದಲ್ಲಿ ಎಷ್ಟು ಸುಖ ಕೊಡಲ್ಲ. ಕಷ್ಟ ಇದೆ, ತುಂಬ ಕಷ್ಟ ಇದೆ, ತುಂಬ ಕಷ್ಟ ಇದೆ. ಅನುಭವಿಸಿದವ್ರಿಗೆ ಗೊತ್ತಾದ್ರು ನೋಡಿ. ನಿಂತವ್ರಿಗೆ ಕುಂತವನು ಗೊತ್ತಿರಂತೆ, ನಿಂತವನ ಕಾಲು ನೋವು. ಕುಂತಿರೋನು ಗೊತ್ತಾಗಲ್ವಂತ, ಅವ್ನು ನಿಂತಿರೋನು ಕಾಲು ನೋವು ಇಷ್ಟು ಅಂತ ಅವ್ನು ಹೇಳ್ತಾನೆ. ನಿಂತ್ಕೊಳ್ಳಲ್ಲ, ಏನಾಗ್ಬಿಡುತ್ತೆ ಅಂತ. ಅವನು ಕುಂತಿರೋನು ಒಂದು 2 ವರ್ಷ ನಿಂತ್ಕೊಳ್ಳಿ. ಹೋರಾಟ, ಸಾಯುವವರೆಗೂ ಹೋರಾಟ. ಇದನ್ನು ಯಾರೂ ಕೂಡ ಅವರವ್ರ ಮುಂದಿನ ಪೀಳಿಗೆಗೆ ಕೊಡಬೇಡಿ. ಇದಿಲ್ಲ, ಏನೂ ಇಲ್ಲ ಇದರೊಳಗೆ. ಮಾಯಾಜಾಲ. ಬಂದರೆ ಲಾಟ್ರಿ, ಹೋದರೆ ಬ್ಯಾಟ್ರಿ ಅಂತಾರಲ್ಲ, ಹಂಗೆ ಬಂದೇ ಬಿಡುತ್ತೆ ಗಳಿಕೆ. ಇಲ್ಲವಾ ಬ್ಯಾಟ್ರಿ ಇಟ್ಕೊಂಡು ನಾವು ಹುಡುಕಾಡಬೇಕು. ಅದಾಯಿತು. ತುಂಬ ಸನ್ನಿವೇಶಗಳು ಕಠೋರವಾಗಿದ್ದಾವೆ. ಅದನ್ನು ಇವತ್ತಿನ ಕಾಲಕ್ಕೆ ನಾವು ಹೋಲಿಸ್ಕೊಂಡು ಹೋದಾಗ ಎದುರಿಸೋದು ತುಂಬ ಕಷ್ಟ. ಈಗಿನ ವ್ಯವಸ್ಥೆಗೆ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾ ಅದು ಇದು ಅಂದ್ರೆ ಸುಮಾರು ಕಡೆ ಎಲ್ಲ ಕಡೆ ಚೀಪಾಗಿ ಹೋಗಿದೆ. ಸೋಷಿಯಲ್ ಮೀಡಿಯಾಗಳು ಕೂಡ ಚೀಪಾಗಿದೆ. ಎಲ್ಲೆಲ್ಲೂ ಯೂಟ್ಯೂಬ್ಗಳು, 50 ರೂಪಾಯಿ 100 ರೂಪಾಯಿಗೆ ಯೂಟ್ಯೂಬ್ನ ಮಾರ್ಕೊತಾ ಇದ್ದೀವಿ. ಯಾರೋ ಒಬ್ಬ ರಾಜಕೀಯ ಮುಖಂಡನ ಹುಟ್ಟುಹಬ್ಬಕ್ಕೆ 100 ರೂಪಾಯಿ ಕೊಟ್ಟರೆ ಓಡೋಗ್ತಾರೆ. ನಾವು ಇಷ್ಟು ವರ್ಷ 28 ವರ್ಷ ಕಾಲ ನಾವು ಸರ್ವಿಸ್, 30 ವರ್ಷ ಸರ್ವಿಸ್ ಆಯಿತು. ನಾವು ಅಲ್ಲೇ ಹೋಗಿ ನಿಂತ್ಕೊಳ್ಳೋದು ಸಾಧುನ? ಅವ್ರು ಈಸ್ಕೊಂತಾರೆ, ನಿನಗೇನಪ್ಪ, ನೀನು ಬೆಳೆದ್ಬಿಟ್ಟಿದ್ದೆ ಬಿಡಪ್ಪ ನೀನು ಅನ್ನೋ ತಾತ್ಸಾರ, ಉಡಾಫೆ. ಹೇಗೆ ಎದುರಿಸೋದು ಜೀವನನ? ಅವ್ರ ಜೊತೆ ನಾವು ನಿಂತ್ಕೊಂಡು ಇದು ಮಾಡಬೇಕಲ್ಲ, ಅದು ಸಮಸ್ಯೆ. ನಾವು 100 ರೂಪಾಯಿ ನಿಂತ್ಕೋಬೇಕಲ್ಲ. ಅವರೇನೋ ಬಡ್ಡಿಂಗ್, ಇವಾಗ ಅವ್ರು ಬೆಳೀತಿರ್ತಕ್ಕಂಥ ಹೂಗಳು ಅವ್ರು ಮಾಡ್ತಾರೆ, ಕಾಯ್ತಾರೆ. ನಮಗೆ ಆತ್ಮಸ್ಥೈರ್ಯ ಒಪ್ಪಲ್ಲ, ಅದು ಆತ್ಮಸಾಕ್ಷಿ ಒಪ್ಪಲ್ಲ. ಈಗ ನೀವು ಹಿಂದೆ ಅಲ್ಲ, ಈಗ ಬೇರೆ ಉದಯ ಟಿವಿ ಬೇರೆ ಮಾಡ್ಕೊಬಂದ್ರೆ ಅಲ್ಲಿ ವರದಿಗಾರರಾಗಿ ಕೆಲಸ ಮಾಡ್ತಾಯಿದ್ರು. ಅಲ್ಲಿ ನಡೆದಂಥ ಘಟನೆಗಳು ಯಾವ್ದಾರು ಇದೆಯಾ? ವರದಿಗಾರರಿಗೆ ಏನು ಕೆಲಸ? ವರದಿಗಾರರಾಗಬೇಕಾದ್ರೆ ನಾವು ಸ್ವಲ್ಪ ಪೂರ್ವಾಪರಗಳನ್ನ ತಿಳ್ಕೊಬೇಕಾಗುತ್ತೆ. ಯಾರೋ ಒಬ್ಬ ರಾಜಕೀಯ ಮುಖಂಡನೋ, ರೈತ ಮುಖಂಡನೋ, ಕಾರ್ಮಿಕ ಮುಖಂಡನೋ ಪ್ರೆಸ್ ಕಾನ್ಫರೆನ್ಸ್ ಇರುತ್ತೆ. ಆ ಪ್ರೆಸ್ ಕಾನ್ಫರೆನ್ಸ್ಗೆ ಅಂತ ನಾವು ಬರಬೇಕಾದ್ರೆ ಆತನ ವ್ಯಕ್ತಿತ್ವವನ್ನು ನಾವು ತಿಳ್ಕೊಂಡಿರ್ತಾರೆ. ಮೂಲಭೂತವಾಗಿ ಒಬ್ಬ ಪತ್ರಕರ್ತ ವರದಿಗಾರನಿಗೆ ಇರಬೇಕಾಗಿರ್ತಕ್ಕಂಥ ಏಕೈಕ ಆಯುಧ ಪೆನ್ನು. ಇವತ್ತಿನ ದಿವಸ ಪೆನ್ನುಗಳನ್ನು ಇಟ್ಕೊಳ್ಳದೇ ಇರೋ ಪತ್ರಕರ್ತರೇ ಜಾಸ್ತಿ ಇದ್ದಾರೆ. ನನ್ನ ಹತ್ರ ಪೆನ್ ಇದೆ ಅನ್ನೋ ಕಾರಣಕ್ಕಲ್ಲ, ಒಬ್ಬ ಪತ್ರಕರ್ತನಿಗೆ ಮುಖ್ಯವಾಗಿರಬೇಕಾಗುತ್ತೆ ಪೆನ್. ಇವತ್ತು ಯಾರ ಜೇಬಲ್ಲಿ ಪೆನ್ ಇದೆ ನೋಡಿ, ತೋರಿಸಿ ನೋಡೋಣ. ಯಾವ ಪತ್ರಕರ್ತ ಪೆನ್ ಇಟ್ಕೊಳ್ಳೋದೇ ಒಂದು ರೀತಿ ಅವಮಾನ ಅನ್ನೋದು ಥರ ಇರ್ತದೆ. ನಾನು ಇಂಥ ಒಂದು ಸಂದರ್ಭದಲ್ಲಿ ಒಂದ್ಸರಿ MD ನಮ್ಮ ನಂಜುಂಡಸ್ವಾಮಿ, ರೈತ ಮುಖಂಡ ನಂಜುಂಡಸ್ವಾಮಿಯವರ ಪತ್ರಿಕಾಗೋಷ್ಠಿಗೆ ಬಂದಿದ್ದಾಗ ಒಂದು ಇಂಗ್ಲೀಷ್ ಪತ್ರಿಕೆಯ ಒಬ್ಬ ವರದಿಗಾರ್ತಿ, ಮೇ ನೋ ಯುವರ್ ನೇಮ್ ಸರ್ ಅಂತ ಕೇಳಿದ್ರು. ಆಗ ನಂಜುಂಡಸ್ವಾಮಿಯವರು, ಪ್ಲೀಸ್ ಗೆಟ್ ಅಪ್, ವಾಟ್ ಇಸ್ ಯುವರ್ ನೇಮ್, ವೇರ್ ಆರ್ ಯು ವರ್ಕಿಂಗ್? ಒಂದು ಪತ್ರಿಕಾಗೋಷ್ಠಿಗೆ ಬರಬೇಕಾದ್ರೆ ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ವ್ಯಕ್ತಿಯ ವ್ಯಕ್ತಿತ್ವ, ಆತನ ಹೋರಾಟಗಳು, ಆತನ ಚಿಂತನೆಗಳನ್ನು ತಿಳ್ಕೊಳ್ಳೋದೇ ನೀವೆಲ್ಲ ವರದಿಗಾರರಾಗಿದ್ದೀರಿ. ಯಾರಮ್ಮ ನೀನು ಕೆಲಸ ಕೊಟ್ಟರು? ಸನ್ನಿವೇಶ ಇವತ್ತಿಗೂ ನನ್ನ ಕಣ್ಣು ಮುಂದೆ. ಆದರೆ ಇವತ್ತು ಹಂಗಲ್ಲ. ಇನ್ನೂ ಒಂದು ಸನ್ನಿವೇಶ, H. ನರಸಿಂಹಯ್ಯನವರ ಶಿಕ್ಷಣ ತೆಗೆದರು. ಅವ್ರ ಕಾಲೇಜಿನಲ್ಲಿ ಒಂದು ಕಾರ್ಯಾಗಾರ ಉದ್ಘಾಟನೆ ಇತ್ತು. ಆಗ
ಪತ್ರಿಕಾ ಛಾಯಕರು ತಡವಾಗಿ ಬಂದರು, ಸರ್ ಇನ್ನೊಮ್ಮೆ ದೀಪ ಅಂಟಿಸಿ ಅಂದರು, ಹೋಗೋದು ಕಳಿಸಿದ್ರು. ಇವತ್ತು ಯಾರಿಗಿದೆ? ಪೇಪರ್ನಲ್ಲಿ ಫೋಟೋ ಬರುತ್ತೆ, ಚಾನೆಲ್ಗಳಲ್ಲಿ ವಿಡಿಯೋ ಬರುತ್ತೆ ಅನ್ನೋ ಕಾರಣಕ್ಕೆ ಎರಡೆರಡು ಸರಿ ಮೂರು ಸರಿ ದೀಪ ಅಂಟಿಸುವಂಥ ವ್ಯವಸ್ಥೆ ಇವತ್ತು. ಈ ಎಲ್ಲ ಬೆಳವಣಿಗೆಗಳೇ ಪತ್ರಿಕಾ ರಂಗವನ್ನು ರೋಲ್ ಕಾಲ್ ವೃತ್ತಿ ಅಂತ ಕರೆದುಬಿಟ್ಟಿದ್ದಾರೆ. ಅವೆಲ್ಲ ಹಾಕೋದು ಬೇಡ ನಾನು ಹೇಳೋದು, ಆ ಮಟ್ಟಕ್ಕೆ ಬಂದು ಹೋಗಿದೆ. ಎಲ್ಲಿ ಉಳಿದಿದೆ ವೃತ್ತಿಪರತೆ? ಎಲ್ಲಿದೆ? ಯಾವ ಕ್ಷೇತ್ರದಲ್ಲಿದೆ? ಸಾರ್ವಜನಿಕರು ಮಾತಾಡ್ತಾರೆ, ಬಿಡ್ರಪ್ಪ ನಿಮ್ಗೇನು ದುಡ್ಡು ಕೊಟ್ಟರೆ ಬರೀತೀರಾ? ಬರೀತೀರಾ? ದುಡ್ಡು ಕೊಡದೇ ಇದ್ರೂ ಎಗೇನಿಸ್ಟಾಗಿ ಬರೀತೀರಾ? ನಿಮ್ಮನ್ನು ನಾವು ಭಾಳ ಲಘುವಾಗಿ ನೋಡಬಾರ್ದು, ಭಾಳ ಗಂಭೀರವಾಗಿ ನೋಡಬೇಕು ಅನ್ನೋ ರೀತಿಯಲ್ಲಿ ನಮ್ಮನ್ನು ಒಂದು ರೀತಿ ಭಯೋತ್ಪಾದಕರು, ಸಮಾಜಘಾತಕರು, ವಿಶ್ವಾಸಘಾತಕರು ಅನ್ನೋ ಮಟ್ಟಕ್ಕೆ ನಮ್ಮನ್ನು ನೋಡೋ ಸ್ಥಿತಿಗೆ ಮಾಧ್ಯಮ ಬಂದು ನಿಂತಿದೆ. ಸದ್ಯಕ್ಕೆ ಹೋಗಲಾಡ ಆ ಕಳಂಕ ಹೋಗಲಾಡ್ಸಕ್ಕೆ ಯಾವುದೇ ಅಸ್ತ್ರಗಳಿಲ್ಲ, ಯಾವ ಅಸ್ತ್ರನಿಲ್ಲ. ನಾವು ಈ ಕ್ಷೇತ್ರದಲ್ಲಿ ಸಾವು ಕಂಡಾಗ ಮಾತ್ರ ಕಳಂಕ ಉಳಿದಿರುತ್ತೆ, ನಾವು ಹೋಗಿರ್ತೀವಿ. ಹೋಗಲ್ಲ. ಯಾವ ಕ್ಷೇತ್ರದ ಕಳಂಕ ಇವತ್ತು ಕೊಳೆ ಆಚೆ ಹೋಗಿದೆ? ಯಾವುದು ಹೋಗಿದೆ? ಅಲ್ಲಿ ನಿಂತಿರಾಗಿದೆ, ಅಲ್ಲೇ ಇರುತ್ತೆ, ಹಾಗೇ ಇರುತ್ತೆ. ಇಷ್ಟೆಲ್ಲ ಆಯ್ತು ಸರ್. ಈ ನೆಕ್ಸ್ಟ್ ಈಗ ಹೊಸ ಪೀಳಿಗೆ ಬರ್ತಾರಲ್ಲ, ಅವ್ರಿಗೆ ಹೇಳೋದಾರ ತಾವೇನು ಹೇಳ್ಬೋದು? ಏನು ಹೊಸ ಪೀಳಿಗೆ? ನನಗೆ ಬರ್ತಾ ಅದೇ ಆಲೋಚನೆ ಮಾಡ್ಕೊಂಡೆ. ಇವತ್ತಿನ ಎಲ್ಲ ಕ್ಷೇತ್ರಗಳಲ್ಲೂ ನುಗ್ಗಿ ಹೋಗ್ತಾರೆ. ಜರ್ನಲಿಸಮ್ಗೆ ಬರೋರೇ ಕಮ್ಮಿ ಆಗಿದೆ. ಯಾತಕ್ಕೆ ಅಂದರೆ ಅದರೊಳಗೆ ಸತ್ವ ಇಲ್ಲ, ಸತ್ವ ಕಳ್ಕೊಳ್ತಾ ಇದ್ದೀವಿ ನಾವು. ಇವತ್ತಿನ ಪೀಳಿಗೆಯವರು ಹೆಚ್ಚಾಗಿ ಎಲ್ಲ ಕ್ಷೇತ್ರಗಳಿಗೂ ದಾಂಗುಡಿ ಇಡ್ತಾ ಇದ್ದಾರೆ. ಆದರೆ ಪತ್ರಿಕೋದ್ಯಮ ಮತ್ತು ಮಾಧ್ಯಮ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ, ಬರೋರಲ್ಲಿ ಸತ್ವ ಇಲ್ಲ. ಉದ್ಯೋಗಕ್ಕಾಗಿ ಬರ್ತಾ ಇದ್ದಾರೆ ಹೊರತಾಗಿ ಕಾಯಕಕ್ಕಾಗಿ ಬರ್ತಾ ಇಲ್ಲ. ಈಗ ಲಕ್ಷ ಉದ್ಯೋಗ, ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಾರಲ್ಲ, ಅಂಥವ್ರ ಬಂದು ಇಲ್ಲಿಗೆ ಬರ್ತಿದ್ರು, ಹೆಂಗೆ ಬರ್ತಾರೆ? ಯಾರು ಬರ್ತಾವ್ರೆ? ಪತ್ರಿಕೋದ್ಯಮ ಮುಗಿಸ್ತಾರೆ, ಮಾಡಬೇಕು. ಅಲ್ಲಿ ಪತ್ರಿಕೋದ್ಯಮಕ್ಕೆ ಲಕ್ಷ ಕೊಡ್ತಾರೆ, ಇಲ್ಲಿ ಬಂದು ಭಿಕ್ಷಾಧೀಶರಾಗ್ತಾರೆ. ಮೊದಲು ಒಂದು ಕಾರ್ಖಾನೆಗೆ ಒಬ್ಬ ಕಾರ್ಮಿಕ ನಿಯುಕ್ತಿಗೊಂಡ್ರೆ ಅವನು 15 ವರ್ಷ 20 ವರ್ಷ ಅವನನ್ನು ಡಿಸ್ಟರ್ಬ್ ಮಾಡ್ತಿರ್ಲಿಲ್ಲ. ಮೊದಲು 5 ವರ್ಷ ಅವನಿಗೆ ತರಬೇತಿ ಕೊಡೋದು, ಇನ್ನೊಂದು 5 ವರ್ಷ ಅವನಿಗೆ ಜವಾಬ್ದಾರಿ ಕೊಡೋದು, ಇನ್ನೊಂದು 5 ವರ್ಷ ದೊಡ್ಡ ಹುದ್ದೆ ಕೊಡೋದು, ಈ ಥರದಲ್ಲಿತ್ತು. ಪತ್ರಿಕಾ ರಂಗವು ಹಾಗೇ ಇತ್ತು. ಇವಾಗ ಏನಾಗಿದೆ, ಅವನ್ನ ಸೇರಿಸ್ಕೊಳ್ಳೋಕ್ಕೆ ಇರೋ ಉತ್ಸಾಹ ಅವನ್ನ ಉಳಿಸ್ಕೊಳ್ಳೋದ್ರೊಳಗಿರಲ್ಲ. ಏನೋ ಒಂದು ತರಲೆ ಮಾಡಿ, ಏನೋ ಒಂದು ವ್ಯೂಹ ರಚನೆ ಮಾಡಿ ಅವನನ್ನು ಕಿತ್ತಾಕುವಂಥ ತಂತ್ರಗಳೇ ನಡೀತಾ ಇದೆ. ಒಟ್ಟಲ್ಲಿ ಜರ್ನಲಿಸಮ್ನ ಇದ್ದೇನಪ್ಪ ಮಗ, ಯಾವ ಪತ್ರಿಕೆ ಅಂತ ಕೇಳಬೇಡ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿದ್ದಾನೆ ಮಗ, ಯಾವ ಚಾನಲಲ್ಲಿದ್ದಾನೆ ಕೇಳಬೇಡ ಅನ್ನೋ ಸ್ಥಿತಿಗೆ ಇವತ್ತು ಬಂದಿದೆ. ನೀವು ಹಿರಿಯ ಪತ್ರಕರ್ತರು ನನ್ನಷ್ಟೇ ಸರಿಸಮಾನವಾಗಿ ನೀವು ನೋಡಿ, ಯಾರು ನಿರ್ದಿಷ್ಟವಾದಂಥ ಚಾನಲಲ್ಲಿ ಕೆಲಸ ಮಾಡಿರೋದನ್ನ ತಾವು ಕಂಡಿದ್ದೀರಿ? ಯಾರು ಇಲ್ಲ. ಅದು ಅವತ್ತಿಗೆ ಇಲ್ಲ ಅನ್ನುವಾಗ ಇವತ್ತಿನ ಹೆಂಗಿರುತ್ತೆ? ಕಾಂಪಿಟೇಷನ್. ಹೊಸ ನೀರು ಬೇಕು ಅವ್ರಿಗೆ, ಹಳೆ ನೀರು ಬೇಡ. ಹಳೆ ನೀರು ಅವರ ಆವರಣದ ಗಿಡಗಳನ್ನು ಬೆಳೆಸಲು ಬಳಸಿಕೊಂಡಿದ್ದಾಯಿತು. ಅದು ಬೆಳೆದ ಮೇಲೆ ನಳನಳಿಸುವಾಗ ಅದಕ್ಕೆ ಯಾಕೆ ಮತ್ತೆ ಆರೈಕೆ? ಹೋಗು ನೀರು ಬೇಡ, ಹೊಸ ನೀರು ಬಾ ಅನ್ನೋ ಹಾಗೆ ಆಕರ್ಷಕವಾಗಿರಬೇಕು ಹೆಣ್ಣುಮಕ್ಕಳು. ಅವ್ರನ್ನ ಹೊರಗಡೆ ಕಳಿಸ್ತಾರೆ. ಈಗೇನು ಸ್ಟಿಂಗ್ ಆಪರೇಷನ್ ಅಂತ ಬೆಳೆಸೋದು ಆಗಿದೆ. ಅವೆಲ್ಲ ಒಂಥರ ಅಸಹ್ಯ. ಅವೆಲ್ಲ ಹನಿ ಟ್ರ್ಯಾಪ್ ಅಂತೆ. ಅದನ್ನು ಮಾಡೋಕ್ಕೆ ಯುವತಿಯನ್ನು ಬಳಸ್ಕೊಂತಾರೆ. ಎಲ್ಲ ಆ ಕಡೆ ಇಳಿದ್ಬಿಟ್ಟವ್ರು ಎಲ್ಲ ದುಡ್ಡು. ಕೆಲವು ಬಂದರು ಚಾನೆಲ್ಗಳವರು. ಚಾನೆಲ್ ಏನಕ್ಕೆ ಮಾಡೋದು? ಅವ್ರದ್ದು 100 ಎಕರೆ ಜಾಗ ಇತ್ತು, ಅದನ್ನು ಸೆಟ್ರೇಟ್ ಮಾಡ್ಕೊಳ್ಳೋಕ್ಕೋಸ್ಕರ ಚಾನೆಲ್ನ ಒಂದು ಅಸ್ತ್ರವಾಗಿಟ್ಕೊಂಡು, ಆವಾಗ ಆ ಚಾನೆಲ್ಗೆ 100 ಜನ ಎಂಪ್ಲಾಯಿ ಸೇರಿಕೊಂಡು ಅವನು ಸೆಟ್ರೇಟ್ ಆಯಿತು, ಜಮೀನಿಲ್ಲ, ಅಕ್ರಮ ಇಲ್ಲ ಸಕ್ರಮ ಆಯಿತು, ಲೇಔಟ್ ಆಯಿತು, ಕೋಟಿಗಟ್ಟಲೆ ದುಡ್ಡು ಬಂತು. ಚಾನಲ್ ಬಾಗಿಲು ಮುಚ್ಚಿದ, 100 ಜನ ಬೀದಿಗೆ ಹಾಕ್ದ, ಹೋದ. ಎಲ್ಲಿದೆ ಬದ್ಧತೆ? ಎಲ್ಲಿದೆ ಅಂತ ಹೇಳ್ತೀರ ಬದ್ಧತೆ? ಕಾಣೆ ಆಗ್ತಾ ಇದೆ. ವೃತ್ತಿ ಬದ್ಧತೆ ಇಲ್ಲ. ಬರ್ತಾರೆ. ನಾವೀಗ ಯಾವುದೋ ಒಂದು ಹೊಸ BMTC ಬಸ್ ಬಂತು, ಹೊಸ ಗಾಡಿ ಬಂದಾಗ ಹತ್ತುತ್ತೀವಲ್ಲ, ಹಂಗೆ ಹತ್ಕೊಂಡು ಹೋಗ್ತಾ ಇರ್ತೀವಿ. ಬಸ್ ಹಳೇದಾಗ್ತಿದ್ದಂಗೆ ನಮ್ಮನ್ನು ಅಲ್ಲೆಲ್ಲ ನಿಲ್ಲಿಸ್ಬಿಟ್ಟು ಹೋಗ್ತಾರೆ. ಕ್ಷೇತ್ರದಲ್ಲಿ ಆಕರ್ಷಣೆ ಇದೆ, ಆದರೆ ಆಕರ್ಷಣೆಗೆ ತಕ್ಕಂಥ ಉದ್ಯೋಗ ಭದ್ರತೆ ಇಲ್ಲ. ಚಾನಲ್ಗಳು, ಪತ್ರಿಕೋದ್ಯಮ ಹುಡುಗರು ಬರ್ತಾರೆ, ತುಂಬ ಜನ ಬರ್ತಾರೆ. ಕೇಳಿ, 1 ತಿಂಗಳಾದ ವರ್ಷ ಆದಮೇಲೆ ಎಲ್ಲಪ್ಪ ಹೋಗಿ ಯಾವ ಚಾನಲ್ ಈಗ ಕೇಳೋವಂಥ ಸ್ಥಿತಿ ಬಂದಿದೆ, ನೀನು ಅಲ್ಲೇ ಇದೆಯಾ ಅನ್ನೋ ಒಂದು ಖಾತ್ರಿ ನಮ್ಮಲ್ಲಿಲ್ಲ. ಆಗಲಿಲ್ಲ, ನಾ ಬಿಟ್ಟಿರಲ್ಲ, ಅವನು ಬಿಡಿಸಿರ್ತಾರೆ. ಷಡ್ಯಂತ್ರ ಬಿಡೋರಿಗೆ ಕೆಲವೇ ಜನ, ಅವ್ರಿಗೇನೋ
ಮನೆ ಕಟ್ಟಬೇಕು, ಆಸ್ತಿ ಮಾಡಬೇಕು ಅನ್ನೋದು ಆಕಾಂಕ್ಷೆಗಳನ್ನ ಇಟ್ಕೊಂಡು ಬಂದಿರ್ತಾರೆ. ಈಡೇರಿರಲ್ಲ, ಆಚೆ ಬರ್ತಾರೆ. ಈ ಥರದಲ್ಲಿ ಬರೋರಿಗೆ ನಾವೇನು ಕಿವಿ ಮಾತು ಅಂದರೆ ಬರ್ರಿ, ನೀವು ಉದ್ಯೋಗಕ್ಕೆ ಆಕರ್ಷಿತರಾಗಿ, ಆದರೆ ನಿರೀಕ್ಷೆಗಳಿಟ್ಕೋಬೇಡಿ. ಇದು ನನ್ನ ಕಿವಿ ಮಾತು. ಇಷ್ಟೆಲ್ಲ ಆಯ್ತು. ಇಷ್ಟೆಲ್ಲ ಆದಮೇಲೆ ತಮ್ಮ ಕುಟುಂಬದ ವ್ಯವಸ್ಥೆ, ಕುಟುಂಬ ಏನೇನು ಯಾರು ನಮ್ಮನ್ನೇನು ನನಗೆ ನನ್ನ ಮಡದಿ ಇದ್ದಾಳೆ, ಒಬ್ಬ ಮಗಳಿದ್ದಾಳೆ, ಮಗ ಇದ್ದಾನೆ. ಇದು ನನ್ನ ಕೌಟುಂಬಿಕ ಹಿನ್ನೆಲೆ. ಮಕ್ಕಳನ್ನ ಈ ರಂಗದಲ್ಲಿ, ಪತ್ರಿಕಾ ರಂಗದಲ್ಲಿ ಕೆಲಸ ಮಾಡಿಕೊಂಡು ಮಕ್ಕಳನ್ನ ಓದಿಸೋದು, ಅವರ ಆಸೆಗಳನ್ನು ಈಡೇರಿಸೋದು, ಅವರ ನಿರೀಕ್ಷೆಗಳನ್ನೆಲ್ಲ ನಾವು ಪೂರೈಸೋದು ತುಂಬ ಕಷ್ಟ. ಎಷ್ಟೋ ಜನ ನೀವು ಪತ್ರಕರ್ತನ ನೋಡಿದ್ದೀರಿ, ಸವಕಲಾಗಿ ಹೋದರು. ನಾವು ನಮ್ಮ ಮಕ್ಕಳಿಗೆ ಹಿಂದೆ ಇತ್ತು ರಾಜಕಾರಣದಲ್ಲಿ, ಅವ್ರ ಮಕ್ಕಳು, ರಾಜಕಾರಣಿ ತನ್ನ ಮಗನ್ನ ರಾಜಕಾರಣಕ್ಕೆ ಮುಂದುವರಿಸ್ತಾರೆ. ಇದು ಹಂಗಿಲ್ಲ. ಹೆಂಡ್ತಿದ್ದೀರೇ ಎಚ್ಚರಿಕೆ ಕೊಡ್ಬೋದು. ಯಾವ ಕಾಲಕ್ಕೆ ನಿಮ್ಮ ಅಪ್ಪನ ಕೆಲಸಕ್ಕೆ ಹೋಗಲ್ಲ. ನೋಡಿರ್ತಾರೆ ಅವ್ರ ಕಷ್ಟ. ಮನೇಲಿ ಅವ್ರ ಜೊತೆ ನಾವು ಪ್ರೀತಿಯಿಂದ ಇರಲ್ಲ. ಅವ್ರಿಗೆ ಒಂದು ಬೇಕು ಬೇಡಗಳನ್ನ ನಾವು ಸಕಾಲದಲ್ಲಿ ಈಡೇರಿಸಿರಲ್ಲ, ಕೊಡಿಸ್ತೀವಿ. ಆದರೆ ಹಸಿವಾದಾಗ ಊಟ ಮಾಡಬೇಕೇ ಹೊರತಾಗಿ ನಾನು ಯಾವತ್ತೂ ಊಟ ತಂದೆ ಅವ್ರು ತಿನ್ನಕ್ಕೆ ರೆಡಿ ಇರಲ್ಲ. ಹೆಂಡತಿ ಮಕ್ಕಳು ನಮ್ದು ಹಂಗಲ್ವಲ್ಲ. ಹೇಳಿದ್ನಲ್ಲ ಆವಾಗಲೇ, ಹೊಡೆದ್ರೆ ಲಾಟ್ರಿ, ಸಿಕ್ಕರೆ ಬ್ಯಾಟ್ರಿ ಅಂತ. ಯಾವುದೋ ಒಂದು ಕಡೆ ಯಾರೋ ಪುಣ್ಯಾತ್ಮರು ಅನ್ನದಾತರು ಕಾಸು ಕೊಟ್ಟಾಗ ತಗೊಂಡು ಹೋಗ್ತೀವಿ. ಅವಾಗ ಅವ್ರು ಹೊಟ್ಟೆ ತುಂಬಿರುತ್ತೆ. ಯಾವ ಕಾರಣಕ್ಕೆ ಹೊಟ್ಟೆ ತುಂಬಿರುತ್ತೆ? ನೋವಿನ ಹೊಟ್ಟೆ ತುಂಬಿರುತ್ತೆ. ನಾವು ಅವತ್ತು ಕೇಳಿದ್ವಿ, ಕೊಡಿಸ್ತಿಲ್ಲ. ಸೊ ಈ ಕ್ಷೇತ್ರದಲ್ಲಿ ಯಾವ ಕುಟುಂಬಗಳು ನೆಮ್ಮದಿಯಾಗಿರಲ್ಲ. ಇರ್ತವೆ. ಈಗ ಧೀರುಭಾಯ್ ಅಂಬಾನಿ, ಮುಖೇಶ್ ಅಂಬಾನಿ, ಅವ್ರುಗಳದ್ದು ಸ್ತರದಲ್ಲಿ ಇರ್ತಕ್ಕಂಥ ಜರ್ನಲಿಸ್ಟ್ಗಳು ಇದ್ದಾರೆ ಬೇಕಾದವು. ಅತ್ಯಲ್ಪ ಅವಧಿಯಲ್ಲಿ ಶ್ರೀಮಂತಿಕೆಯನ್ನು ಕಂಡಂಥ ಪತ್ರಕರ್ತರು ಬೇಕಾದಷ್ಟು. ಅವ್ರಿಗೆ ಇವೆಲ್ಲ ನೋವಿನ ಮಾತುಗಳು ಅಪಥ್ಯ ಆಗುತ್ತೆ, ಅವ್ರಿಗೆ ಇಷ್ಟ ಆಗಲ್ಲ. ಕಷ್ಟಪಟ್ಟಿರೋ ಪತ್ರಕರ್ತರನ್ನು ಕೇಳಿ. ಹಾಗಾಗಿ ಪತ್ರಿಕಾ ರಂಗದಲ್ಲಿ ನಲಿವಿಗಿಂತ ನೋವೇ ಹೆಚ್ಚು. ನನಗೂ ಈಗ 57-58 ವರ್ಷ, ಇನ್ನು 2 ವರ್ಷ ಪತ್ರಿಕಾ ರಂಗದಲ್ಲಿ ಆಮೇಲೆ ನಿವೃತ್ತಿ ತಗೋತೀನಿ, ಸಾಕು. ಸರ್ಕಾರದಿಂದ ನನಗೂ ಪಿಂಚಣಿ ಬರೋಂಗೆ ಮಾಡ್ಕೊತೀನಿ. ಒಂದು 20,000 ರೂಪಾಯಿ ಪಿಂಚಣಿ ಬರುತ್ತೆ, ಸಾಕು. ಇನ್ನೇನು ಆ ಬರೋ ಪಿಂಚಣಿಯೆಲ್ಲ 12,000 ಮಾತ್ರೆಗೆ ಹಾಕ್ಬೇಕಾಗುತ್ತೆ ತಿಂಗಳ. ವ್ಯವಸ್ಥೆ ಹೆಂಗಿದೆ ಸರ್, ಏನು ಮಾಡೋಕ್ಕಾಗಲ್ಲ. ನೀವು ನನ್ನನ್ನು ಕಂಡಂಗೆ, ನಾನು ನಿಮ್ಮನ್ನು ಕಂಡಂಗೆ ನಾವು ಯಾವತ್ತೂ ಖುಷಿಯಾಗಿ ಇದ್ದಿದ್ದೇ ಇಲ್ಲ. ನಾವು ಥೈಲ್ಯಾಂಡ್ ನೋಡಲಿಲ್ಲ, ಇನ್ನು ಮಾಲ್ಡೀವ್ಸ್ ನೋಡಲಿಲ್ಲ, ಇನ್ನು ಡೆಲ್ಲಿ ನೋಡಲಿಲ್ಲ, ಆಗ್ರಾ ನೋಡಲಿಲ್ಲ, ಮುಂಬೈ ನೋಡಲಿಲ್ಲ. ನಂಬ್ತೀರಾ? ಒಬ್ಬ ಪತ್ರಕರ್ತರೊಬ್ಬರು ಡೆಲ್ಲಿನೇ ಕಾಣದೇ ಇರ್ತಕ್ಕಂಥ ಪತ್ರಕರ್ತರು ನೋಡಿದ್ರ? ಬಾಂಬೆನೇ ನೋಡದೆ ಅಂತ ಪತ್ರಕರ್ತರು ನೋಡಿದ್ದೀರಾ? ಇದು ನನ್ನಂಥ ಸ್ಥಿತಿ ಅನೇಕರಲ್ಲಿದೆ, ಅಸಂಖ್ಯಾತ ಪತ್ರಕರ್ತರು. ಇನ್ನೂ ತುಂಬ ಕೆಳಗೋದ್ರೆ ಅವ್ರ ಪತ್ರಿಕಾಲಯ ಮನೆ ಅಷ್ಟೇ, ಮನೆ ಪತ್ರಿಕಾಲಯ, ವರ್ಷಕ್ಕೊಂದ್ಸರಿ ಪ್ರೆಸ್ ಕ್ಲಬ್, ಈ ಥರದವರೇ ಬೇಕಾದಷ್ಟು ಜನ. ನಾವೇನೋ ಒಂದಷ್ಟು ಅಲ್ಲಿ ಇಲ್ಲಿ ಹೋಗಿ ಬಂದಿದ್ದೀವಿ, ವಿದೇಶಕ್ಕಂತೂ ಹೋಗಿಲ್ಲ. ಇನ್ನು ಸ್ವದೇಶದಲ್ಲೇ ಇದ್ರಿ, ಸ್ವಕ್ಷೇತ್ರದಲ್ಲೇ ಇದ್ವಿ. ಲಿಂಗರಾಜ್ ಅವರೇ, ಇದುವರೆಗೂ ನಮ್ಮ ಜೊತೆ ಬಂದು ತಮ್ಮ ಎಲ್ಲ ಅನುಭವಗಳನ್ನು ಹಂಚ್ಕೊಂಡ್ರಿ, ತಮಗೆ ಧನ್ಯವಾದ. ಫ್ರೀಡಮ್ ಟಿವಿ ಅವರು ಮಾಧ್ಯಮದಲ್ಲಿ ತೊಡಗಿಸ್ಕೊಂಡಿರೋರನ್ನು ಕೂಡ ತೆರೆ ಮೇಲೆ ತರಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮ ರೂಪಿಸಿದರೆ ತುಂಬ ಸ್ವಾಗತಾರ್ಹ. ನಾವು ಪ್ರಧಾನಿ ಪಕ್ಕದಲ್ಲೋ ರಾಷ್ಟ್ರಪತಿ ಪಕ್ಕದಲ್ಲಿ ಕೂತ್ಕೊಳ್ಳೋಕ್ಕೆ ಅರ್ಹರಾಗಿದ್ದರೂ ನಾವು ಮನೆಯಲ್ಲಿ ನಾವು ಗುಲಾಮರಾಗಿ, ನಮ್ಮನ್ನೂ ಕೂಡ ಇವರಲ್ಲೂ ಏನೋ ಒಂದು ಜೀವ ಇದೆ, ಸತ್ವ ಇದೆ ಅಂತ ಅಂದ್ಕೊಂಡು ಇಂಥ ಕಾರ್ಯಕ್ರಮವನ್ನು ರೂಪಿಸಿರ್ತಕ್ಕಂಥ ಫ್ರೀಡಮ್ ಟಿವಿಯವ್ರಿಗೂ ಮತ್ತು ಇದರ ಕಾರ್ಯಕ್ರಮದ ನಿರ್ವಾಹಕರಾದಂಥ ತಮಗೂ ನನ್ನ ಅನಂತ ಧನ್ಯವಾದ. ನಮಸ್ಕಾರ.